ಮುಖ್ಯಮಂತ್ರಿಗಳ ಆದೇಶದಂತೆ ಸೆಪ್ಟೆಂಬರ್ 22ನೇ ತಾರೀಕಿನಿಂದ ನಡೆಯಲಿರುವ ಜಾತಿ ಸಮೀಕ್ಷೆಯಲ್ಲಿ ಕೋಲಾರ ಜಿಲ್ಲೆ ಪ್ರಥಮ ಸ್ಥಾನಕ್ಕೆ ಬರಬೇಕು. ಯಾಕಂದರೆ ರೈತ ಪರ, ಕೂಲಿ ಕಾರ್ಮಿಕರ ಪರ, ಜಿಲ್ಲೆಯ ಅಭಿವೃದ್ಧಿ ಪರ ಪ್ರತಿದಿನ ಎಲ್ಲ ಒಂದು ತಮ್ಮ ಪರಿಶ್ರಮವನ್ನು ಹಾಕುತ್ತಿರುವಂತಹ ಕೋಲಾರ ಜಿಲ್ಲಾಧಿಕಾರಿಗಳ ಡಾಕ್ಟರ್ MR ರವಿ ಸಾಹೇಬರ ಒಂದು ಸಮ್ಮುಖದಲ್ಲಿ ನಡೆಯುತ್ತಿರುವ ಜಾತಿ ಸಮೀಕ್ಷೆ ಎಲ್ಲ ತಾಲೂಕಿನ ದಂಡಾಧಿಕಾರಿಗಳು, ಎಲ್ಲ ಸರ್ಕಾರಿ ನೌಕರರು ಈ ಒಂದು ಜಾತಿ ಸಮೀಕ್ಷೆಗೆ ಏನು ಸಹಕರಿಸದಂತೆ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ಜಾತಿ ಪಂಗಡಗಳ ಮುಖಂಡರಲ್ಲಿ ಮತ್ತು ಜನಸಾಮಾನ್ಯರಲ್ಲಿ ರೈತ ಸಂಘದಿಂದ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀವಿ. ಈ ಒಂದು ಜಾತಿ ಸಮೀಕ್ಷೆಯನ್ನು ನಿಮ್ಮ ಯಾವ ಜಾತಿ ಇರ್ತದೋ ಆ ಜಾತಿಯನ್ನು ನಿಮ್ಮ ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಬಂದಾಗ, ನಿಮ್ಮ ಊರಿಗೆ ಬಂದು ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ಅವರಿಗೆ ಸಹಕರಿಸಿ ನಿಮ್ಮ ಜಾತಿಯ ಹೆಸರನ್ನು ಆ ಒಂದು ಶೈಕ್ಷಣಿಕ ಮತ್ತು ಸಾಮಾಜಿಕ ವ್ಯವಸ್ಥೆಗೆ ಅನುಕೂಲವಾಗುವ ರೀತಿಯಲ್ಲಿ ನೀವು ನೋಂದಣಿ ಮಾಡಿಕೊಳ್ಳುವ ಮುಖಾಂತರ ಕೋಲಾರ ಜಿಲ್ಲೆಯನ್ನು ರಾಜ್ಯದಲ್ಲೇ ಪ್ರಥಮ ಸ್ಥಾನಕ್ಕೆ ಕೊಂಡೊಯ್ಯುವ ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮತ್ತು ಎಲ್ಲ ಅಧಿಕಾರಿಗಳ ಕೈಯನ್ನು ಬಲಪಡಿಸಬೇಕೆಂತೇಳಿ ಎಲ್ಲ ಜಾತಿ ವ್ಯವಸ್ಥೆಗಳ ಮುಖಂಡರಲ್ಲಿ, ಜನಸಾಮಾನ್ಯರಲ್ಲಿ ರೈತ ಸಂಘದಿಂದ ಕೈ ಮುಗಿದು ಬೇಡಿಕೊಳ್ಳುವ ಜೊತೆಗೆ ಏನು ಇವತ್ತು ರಾಜ್ಯ ಸರ್ಕಾರ ಜಾತಿ ಒಂದು ಜನಗಣತಿ ಮಾಡ್ತಾ ಇದೆ. ಅದು ಒಳ್ಳೆಯದೋ ಕೆಟ್ಟದ್ದೋ ಅದು ಆಮೇಲೆ ಇದಾಗ್ತದೆ. ಯಾಕಂದರೆ ಅದಕ್ಕೆ ಪರಿಣಿತರಿದ್ದಾರೆ, ಕಾನೂನು ತಜ್ಞರಿದ್ದಾರೆ. ಆದರೂ ಸಹ ನಾವು ಕೇಳ್ತಾ ಇರೋದಿಷ್ಟೇ, ಯಾವುದೇ ಒಂದು ಗೊಂದಲಗಳಿಲ್ಲದೆ, ಯಾವುದೇ ರೀತಿಯ ಒಂದು ಅಹಿತಕರವಾದಂತಹ ಸನ್ನಿವೇಶಗಳು ನಡೆಯದಂತೆಯೇ ಮಾನ್ಯ ಜಿಲ್ಲಾಧಿಕಾರಿಗಳ ಹೆಸರನ್ನು ಮತ್ತು ಆಯಾ ತಾಲೂಕು ಆಡಳಿತಾಧಿಕಾರಿಗಳ ಮತ್ತು ಎಲ್ಲ ಅಧಿಕಾರಿಗಳ ಒಂದು ಹೆಸರನ್ನು ಜಿಲ್ಲಾಡಳಿತ, ತಾಲೂಕಾಡಳಿತ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ರೀತಿಯಲ್ಲಿ ಪ್ರಥಮ ಸ್ಥಾನದಲ್ಲಿ ಬಂದಂತೆಯೇ ಇವತ್ತು ಜಾತಿ ಗಣತಿಯಲ್ಲೂ ಸಹ ಪ್ರಥಮ ಸ್ಥಾನದಲ್ಲಿ 31 ಜಿಲ್ಲೆಯಲ್ಲಿಯೂ ಸಹ ಪ್ರಥಮ ಸ್ಥಾನಕ್ಕೆ ಬರಬೇಕು. ಆ ಪ್ರಥಮ ಸ್ಥಾನಕ್ಕೆ ಬರಬೇಕಂದ್ರೆ ಎಲ್ಲ ಉಪಜಾತಿಗಳು ಮುಖಂಡರು ಮತ್ತು ಜನಸಾಮಾನ್ಯರು ಜಾತಿ ಸಮೀಕ್ಷೆಗೆ ಬರುವ ಅಧಿಕಾರಿಗಳಿಗೆ ಸ್ಪಂದಿಸುವ ಮುಖಾಂತರ ನಮ್ಮ ಕೋಲಾರ ಜಿಲ್ಲೆಯ ಅಭಿವೃದ್ಧಿಯ ಪಥದತ್ತೆ ಕೊಂಡೊಯ್ಯುತ್ತಿರುವ ರೈತ ಪರ, ಕೂಲಿ ಕಾರ್ಮಿಕರ ಪರ ನಿರಂತರವಾಗಿ ಶ್ರಮಿಸುತ್ತಿರುವಂತಹ ಮಾನ್ಯ ಜಿಲ್ಲಾಧಿಕಾರಿಗಳಾದಂತಹ ಡಾಕ್ಟರ್ MR ರವಿ ಸಾಹೇಬರವರ ಒಂದು ಕೈಯನ್ನು ಬಲಪಡಿಸುವ ಮುಖಾಂತರ ಜಾತಿ ಸಮೀಕ್ಷೆಯಲ್ಲಿ ರಾಜ್ಯದಲ್ಲಿಯೇ ಕೋಲಾರ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ದೊರಕಿಸಿಕೊಡಬೇಕಂತೇಳಿ ಎಲ್ಲ ಅಧಿಕಾರಿ ವರ್ಗದಲ್ಲಿ ಮತ್ತು ಗ್ರಾಮೀಣ ಪ್ರದೇಶದ ಎಲ್ಲ ಜಾತಿ ಮುಖಂಡರಲ್ಲಿ ಮತ್ತು ಜನಸಾಮಾನ್ಯರಲ್ಲಿ ಮತ್ತೊಮ್ಮೆ ರೈತ ಸಂಘದ ಕೈ ಮುಗಿದು ಬೇಕು ಅಂತ ಇದ್ದೀವಿ.